ಆತ್ಮೀಯ ರೈತ ಬಂಧುಗಳೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ನೋಡಪ್ಪ, ಈ ರೋಗ ಈಗ ಬಹಳ ಹರಡುತ್ತೆ. ಎಲ್ಲಾ ಸಂತಿ ಹೊಳಗಳಲ್ಲಿ ನೋಡಿದ್ರೆ ಬರೀ ಇದೇ ರೋಗ ನೋಡಿ. ಇದೇನಂದ್ರೆ ಇದು ಬ್ಲೈಟ್ ಡಿಸೀಸ್ ಅಂತ ಕರಿತೀವಲ್ಲ, ಅದೇ ಬಿಳಿಸಿ ಆಯ್ಕೆ ಅಂದ್ರೆ ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ಅಂತ ಬಂದು ಎಲೆ ಚುಕ್ಕೆ ರೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತೆ ನಿಮ್ಗೆ ಎಲೆ ಚುಕ್ಕೆ ರೋಗಕ್ಕೆ ಕಾಣ್ತದೆ, ಎಲೆ ಚುಕ್ಕೆ ರೋಗ ಚುಕ್ಕೆ ಆಗಿರೋದು. ಬಿಳಿಸಿ ರೋಗ ಅಂದ್ರೆ ಬಿಳಿಸಿ ಲೈಟ್ ಮತ್ತೆ ಲೀಫ್ ಸ್ಪಾಟ್ ಡಿಸೀಸ್ ಇದ್ರಲ್ಲಿ ಜಾಸ್ತಿ ಕಾಣ್ತೈತೆ. ಆಮೇಲೆ ಈ ಗೊಬ್ಬರ ಹಾಕಿದಾಗ ಏನಾಗುತ್ತೆ ಅಂದ್ರೆ ಇನ್ನೊಂದಿಷ್ಟು ಜಾಸ್ತಿ ಆಗ್ತದೆ ಅದು. ಆಮೇಲೆ ಅದು ಈ ನೋಡಿ, ಈ ನೋಟ್ಸ್ ಗಳಲ್ಲೂ ಕೂಡ ಕಾಣ್ತಾ ಹೋಗ್ತದೆ. ಅಂದ್ರೆ ನಾನು ಸಿಗಿದ್ ಹೇಳ್ತೀನಿ, ನಾನು ಇದು ಎಲೆ ಮತ್ತೆ ಇದ್ರ ಮೇಲೆ ಇರೋದು ಇದೆಲ್ಲ ಚರ್ಮ ಇದ್ದಂಗಿದೆ. ಎಲೆನೂ ಕೂಡ ಚರ್ಮ, ಇದು ಚರ್ಮ. ಎಲೆಗಳ ಮೇಲೆ ಇಲ್ಲಿ ರೋಗ ಕಾಣಿಸ್ಕೊಂಡ್ರೆ ಈ ದಂಡಿನ ಮೇಲೂ ಸಹಿತ ರೋಗ ಕಾಣಿಸ್ಕೊಂಡ್ರೆ ನೋಡಿ, ಇದು ರೋಗ. ಅವಾಗ ಏನಾಗ್ತದೆ, ರೋಗನೇ ವಿಪರೀತವಾದಾಗ ಗೊಬ್ಬರ ಹಾಕಿದಾಗ ರೋಗದ ಪ್ರಮಾಣ ಜಾಸ್ತಿ ಆಗ್ತದೆ. ಕೊಳೆ ರೋಗ ಪ್ರಮಾಣ ಕೂಡ ಗೊಬ್ಬರ ಹಾಕಿದಾಗ ಜಾಸ್ತಿ ಆಗ್ತದೆ ನೋಡಿ. ಈ ರೋಗ ಜಾಸ್ತಿ ಆಗ್ತದಲ್ಲ, ಈಗ ಜಾಸ್ತಿ ಆದಾಗ ಏನಾಗ್ತೈತಿ, ಫುಡ್ ತಗೊಳ್ಳೋದು ಕಡಿಮೆ ಆಗ್ತದೆ. ಅವಾಗ ಏನಾಗ್ತದೆ, ಈ ಸುಳಿ ಎಲ್ಲ ಬರೋದು ಸಣ್ಣದ ಬರಕರ್ತದೆ ನೋಡಿ, ಇಲ್ಲಿ ಸಣ್ಣದ ಬರ್ತದೆ. ನೆಕ್ಸ್ಟ್ ಹಿಂಗೆ ರೋಗನೇ ಜಾಸ್ತಿ ಆದಾಗ ಫುಡ್ ಸರಿಯಾಗಿ ಸಿಗದೆ ಇದಕ್ಕೆ ಹಳದಿ ಕಲರ್ ಬರ್ತಕ್ಕಂಥದ್ದು ನೀವೇ ಗಮನಿಸ್ಕೊಳ್ತೀವಿ. ಇದೆಲ್ಲ ಫುಡ್ ಕೊರತೆನೆ ಇದೆಲ್ಲ ನಾನು ಹೇಳೋದು ನಿಮ್ಗೆ. ಮತ್ತೆ ನೋಡಿ, ಈಗ ಮೇನ್ ಇದಾಗ ಐರನ್ ಡೆಫಿಷಿಯನ್ಸಿ ಆಗ್ತದೆ. ಐರನ್ ಹೆಂಗ್ ಆಗ್ತದೆ ಅಂದ್ರೆ ಈ ಗೆರೆಗಳು ಬಂದಿರ್ತವೆ, ಮಧ್ಯ ಏನಾಗ್ತದೆ, ಹಳದಿ ಕಲರ್ ಹಂಗಿರ್ತದೆ. ಅಂದ್ರೆ ಕಬ್ಬಿಣದ ಅಂಶನೇ ಮೇನ್ ರೋಲ್. ನಮ್ಮಲ್ಲಿ ಹೆಂಗೆ ಮಾನವನಿಗೆ ಹಿಮೋಗ್ಲೋಬಿನ್ ಏನ್ ಕಬ್ಬಿಣ ಇರ್ತದಲ್ಲ, ಕಬ್ಬಿಣದ ಅಂಶ ಕಡಿಮೆ ಇದ್ರೆ ಏನಾಗ್ತೈತಿ, ನಾವು ಕೆಳಕರಿಗೆ ಬೀಳ್ತೀವಿ, ಅಂದ್ರೆ ನಿಶಕ್ತಿ ಆಗ್ತದೆ. ಈಗ ಗಿಡಕ್ಕೂ ಹಂಗೆ ಕಬ್ಬಿಣ ಇಲ್ಲ ಅಂದ್ರೆ ನಿಶಕ್ತಿ ಆಗ್ತಾ ಹೋಗ್ತದೆ. ಅವಾಗ ಹಿಂಗೆ ಹಳದಿ ಕಲರ್ ಬರ್ತದೆ. ಮತ್ತೆ ನೆಕ್ಸ್ಟ್ ಈ ಸುಳಿ ಎಲ್ಲ ಸಣ್ಣದ ಬರ್ತಾ ಬರ್ತದೆ. ಅದಕ್ಕೆ ಈ ರೋಗ ಇದ್ದಾಗ ಇದನ್ನೇ ನೀವು ಬೆಂಕಿ ರೋಗ ಅಂತ ಕರಿತೀರಿ. ಬೆಂಕಿ ರೋಗ ಅಂದ್ರೆ ಸುಡ್ತಿರ್ತತಲ್ಲ, ಅದಕ್ಕೆ ಬೆಂಕಿ ರೋಗ ಅಂತೀರಾ. ಸೊ ಇದಕ್ಕೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ, ರೋಗದ ತೀವ್ರತೆ ಎಲ್ಲಾ ಹೊಲನೇ ಹಿಂಗ ಆಗ್ಬಿಡ್ತಪ್ಪ. ಫುಲ್ ಎಲ್ಲಾ ಹೊಲ ಇದೇ ರೀತಿ ಆಗ್ಬಿಡುತ್ತೆ ನೋಡಿ. ಈ 4 ಎಲೆ ಬಿಟ್ರೆ ಬಾಕಿ ಇದೆಲ್ಲ ಗರಿ ಸುತ್ತೋಗ್ತದೆ. 2, 4, 6, 8, 10, 12 ಗರಿ ಸುತ್ತೋಗ್ತದೆ. ಇಂತಹ ಸಂದರ್ಭದಲ್ಲಿ ಇಡೀ ಹೊಲದಲ್ಲಿ ಹಿಂಗೆ ಇತ್ತು ಅಂದ್ರೆ ಇದಕ್ಕೆ ಬರೀ ಶಿಲೀಂಧ್ರ ನಾಶಕಗಳನ್ನು ಸಿಂಪಡಣೆ ಮಾಡಬಹುದು. ಈ ಬೇಕಾದ್ರೆ ಹುಳ ಇದ್ರು ಒಂದು ಕೀಟನಾಶಕ ಹೇಳಿ, ಇಲ್ಲ ಶಿಲೀಂಧ್ರ ನಾಶಕ ಸಿಂಪಡಣೆ ಮಾಡಬಹುದು. ಅದ್ ನ್ಯೂಟ್ರಿಯೆಂಟ್ಸ್ ಕೊಡಬಾರ್ದು. ರೋಗದ ತೀವ್ರತೆ ಜಾಸ್ತಿ ಇತ್ತು ಅಂದ್ರೆ ನ್ಯೂಟ್ರಿಯೆಂಟ್ಸ್ ಕೊಡಬಾರ್ದು. ನಾವು ಬರೀ ಏನ್ ಮಾಡ್ಬೇಕಂತಂದ್ರೆ ಫಂಗಿಸೈಡ್ ಅನ್ನ ಕೊಟ್ಟು ಕಂಟ್ರೋಲ್ ಆದ್ಮೇಲೆ ನ್ಯೂಟ್ರಿಯೆಂಟ್ಸ್ ಕೊಟ್ರೆ ಅದು ಚೆನ್ನಾಗಿ ಬೆಟರ್ ರಿಸಲ್ಟ್ ಬರ್ತದೆ. ನಿಮಗೆ ಮಿಕ್ಸ್ ಮಾಡಿ ಕೊಟ್ರೆ ಏನಾಗ್ತದೆ, ಸ್ವಲ್ಪ ರೋಗ ಹರಿತದೆ, ಮತ್ತೆ ಇನ್ನೊಂದ್ ಸ್ವಲ್ಪ ಅದರಲ್ಲೇ ಕಾಣಿಸ್ಕೊಳ್ಬೇಕು. ಈಗ ಒಂದು 100% ಫೀಲ್ಡ್ ಅಲ್ಲಿ ಎಲ್ಲೋ ಒಂದು 5% ಇತ್ತು ಅಂದ್ರೆ ಮಿಕ್ಸ್ ಮಾಡಿಕೊಟ್ರೆ ಮತ್ತೆ ಇದು ನಿಮಗೆ ಒಂದು ಬಹುಮುಖ್ಯವಾಗಿ ನಾನ್ ಹೇಳೋದು ಈಗ ಬಾರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ನೋಡಿ. ಏನಾಗ್ತಿದೆ, COC ತಗೊಂಡು ಏನ್ ಮಾಡ್ತಾರೆ, ಕಾಪರ್ ಆಕ್ಸಿ ಕ್ಲೋರೈಡ್ ಆಗಿರ್ಬೋದು, ಮೆಟಲ್ ಆಕ್ಸಿಲ್ 35 ಆಗಿರ್ಬೋದು, ಅಂದ್ರೆ ಮೆಟಲ್ ಅಯಾನೈಸೇಷನ್ ಮೂವ್ಮೆಂಟ್ ಜಾಸ್ತಿ ಇರ್ತದೆ. COC ಅಂದ್ರೆ ಅದು ಕಾಪರ್, ತಾಮ್ರ. ಅದು ತಗೊಂಡು ಇದ್ರ ಮೇಲೆ ಸಿಂಪಡಣೆ ಮಾಡ್ತೀವಿ. ಮಾಡಿದಾಗ ಏನಾಗ್ತದೆ, ಬೆಳೆ ತುಗ್ತದೆ. ಹೆಂಗ್ ಬೆಳೆ ತುಗ್ತದೆ, ಕಾಪರು ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕು ತಾಮ್ರ. ಬಟ್ ಕಾಪರ್ ಅನ್ನೇ ನೀವು ಮೇಜರ್ ಆಗಿ ತಪತಪಾನಂಗ್ ಹೊಡೆದ್ಬಿಟ್ರೆ ಎಲೆಗಳ ಮೇಲೆ, ಕಾಪರ್ ಟಾಕ್ಸಿಸಿಟಿ ಈ ಎಲೆ ಒಳಗಡೆ ಕಾಪರೇ ವಿಷ ಆದಂಗ ಆಗ್ತದೆ. ಅಂದ್ರೆ ಆ ಹೆಚ್ಚು ಅದೇ ಜಾಸ್ತಿ ಆದಾಗ ಬಾಕಿದ್ದು ತಗೊಳ್ಳೋದನ್ನ ಹತ್ತಿಗೆ ಬಿಡ್ತದೆ. ಕಾಪರ್ ಜಾಸ್ತಿ ಆಗಿ ಬೇರೆದನ್ನೆಲ್ಲ ತಗೊಳಕ್ ಬಿಡಲ್ಲ ಅದು. ಅವಾಗ ಏನಾಗ್ತದೆ, ಫೋಟೋಸಿಂಥಸಿಸ್ ಕಡಿಮೆ ಆಗ್ತದೆ, ಗಿಡ ಸ್ಟ್ರೆಸ್ ಆಗ್ತದೆ, ಬಳಲ್ತದೆ, ಮತ್ತೆ ಬೆಳೆ ಕುಗ್ತದೆ ಅಲ್ವಾ. ಇದೇ ವೈಜ್ಞಾನಿಕ ಹಿನ್ನೆಲೆ ಅದು. ನೆಕ್ಸ್ಟ್ ನೀವು ಸುಮ್ನೆ ಆರೋಗ್ಯವಂತ ಇರ್ತಕ್ಕಂಥ ಗೆಡ್ಡೆಗಳಿಗೂ ಗೊಬ್ಬರ ಜೊತೆಗೆ ಈ ಕಾಪರ್ ಆಕ್ಸಿ ಕ್ಲೋರೈಡ್, ಮೆಟಲ್ ಆಕ್ಸಿಲ್ ಹಾಕಿದ್ರು ಕೂಡ ಬೆಳೆ ಕುಗ್ತದೆ. ಅದೇ ನೀವು ಕಾಪರ್ ಬಿಟ್ಟು ಮೆಟಲ್ ಆಕ್ಸಿಲ್ ಬಿಟ್ಟು ಬೇರೆ ಏನಾದ್ರೂ ಸಿಂಪಡಣೆ ಮಾಡಿದ್ರೆ ಅಷ್ಟು ಕುಗ್ಗಲ್ಲ. ಯಾಕಂದ್ರೆ ಅವೆಲ್ಲ ಮೆಟಲ್ ಅಲ್ಲ, ಲೋಹ ಇರ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ಸ್ ಆಗಿನೂ ಕೆಲಸ ಮಾಡ್ತದೆ. ಆ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಜಾಸ್ತಿ ಆದಾಗ ಕುಗ್ತದೆ ಬೆಳೆ. ಅಂತ ತಪ್ಪುಗಳನ್ನ ಮಾಡಬಾರ್ದು. ಆರೋಗ್ಯಕರ ಇರ್ತಕ್ಕಂಥ ಬೆಳೆಗಳಿಗೆ ಗೊಬ್ಬರದ ಮುಖಾಂತರ COC ಹಾಕಿದೆ, ಮೆಟಲ್ ಆಕ್ಸಿಲ್ ಹಾಕಿದೆ, ಮೈಲು ಪಿತ್ತ ಹಾಕಿದೆ ನಾನು, ಸೊ ಇಂಥವುಗಳ ಕಾಪರ್ ಸಲ್ಫೇಟ್ ಹಾಕಿದೆ, ಇಂಥವನ್ನೆಲ್ಲ ಮಾಡಬಾರ್ದು. ಮಾಡಿದ್ರೆ ಏನಾಗ್ತದೆ, ಬೆಳೆ ಕುಗ್ತದೆ. ಸೊ ನೋಡಿ, ಇದ್ರ ಬಗ್ಗೆನೂ ನಿಮಗೆ ಮಾಹಿತಿ ಸಿಕ್ತು ನೋಡಿ. ಈ ವೆದರ್ಗೆ ಹಿಂಗೆ. ಮತ್ತೆ ಇನ್ನೊಂದು, ಈಗ ಏನಾಗೈತಿ ಅಂತಂದ್ರೆ ಮಳೆ ಸರಿಯಾಗಿ ಬೀಳ್ತಾ ಇಲ್ಲ, ಮಳೆ ಬೀಳಲ್ಲ. ಆಮೇಲೆ ನೆಕ್ಸ್ಟ್ ಏನಾಗೈತಿ ಅಂತಂದ್ರೆ, ಮಳೆ ಬೀಳಗಿದಕ್ಕೆ ಮಣ್ಣು
ತೇವವನ್ನ ಪಡ್ಕೊಳ್ತಾ ಇಲ್ಲ. ಮಣ್ಣು ತೇವ ಪಡ್ಕೊಂತಲ್ಲ ಅಂದ್ರೆ ಕೈ ಹಾಕಿದ್ರೆ ಪಿಚ್ಚಿ ಪಿಚ್ಚಿ ಅನ್ಬೇಕು ಹಿಂಗ ಅಂತ ಫುಲ್ ಮಾಯಿಶ್ಚರ್ ಇತ್ತು ನೆಲ. 24 ಗಂಟೆ ಹಾಕಿದ ಆ ಗೊಬ್ಬರ ಹಾಕಿದ್ದು ರಾಸವಾಗಿ ನೆಲಗಳಲ್ಲಿ ಕರಗಿಬಿಟ್ಟು ಕರಗಿದ್ಮೇಲೆ ಅದು ಗಿಡಗಳು ತಗೊಂಡು ಬೇರ್ಬೇಕಂತ ಬೆಳಿತಾರೆ. ಇವತ್ತು ನೀರ್ ನಾವ್ ಎಷ್ಟೇ ಹೊಡೆದ್ರು ಕೂಡ ಗೊಬ್ಬರ ಹಾಕಿ ಕಳ್ಕೊಂಡು ಹೋಗ್ತದೆ, ಮಡಿ ಬರ್ತದೆ. ಸೊ ಅದರಿಂದ ಏನಾಗ್ತದೆ ಅಂದ್ರೆ ನಿಮಗೆ ಅಷ್ಟು ಉಪಯೋಗಕ್ಕೆ ಬರಲ್ಲ. ಹಿಂಗಾಗಿ ಮಳೆ ಇಲ್ಲದ ಪ್ರದೇಶದಲ್ಲಿ ಗೊಬ್ಬರ ಹಾಕೋದ್ಕಿಂತ ನೀವು ಡ್ರಿನ್ಚಿಂಗ್ ಮಾಡಿದ್ರೆ ಒಳ್ಳೇದು. ಡ್ರಿನ್ಚಿಂಗ್ ಮಾಡಿದ್ರೆ ಫಾಸ್ಟ್ ಕರೆಸಿ ಗಿಡ ಕೊಡೋದ್ರಿಂದ ಬೆಳವಣಿಗೆ ಬರ್ತದೆ. ನೀವು ಬರೇ ಗೊಬ್ಬರ ಹಾಕಿದ್ರೆ ತಗೊಳಲ್ಲ. ಹೇಳಿದ್ನಲ್ಲ, ಮಣ್ಣು ತೇವ ಪಡ್ಕೊಂಡಿಲ್ಲ ಅಂತ ಅಂದ್ರೆ ಸರಿಯಾಗಿ ನೆಂದು ಜಿಟಿ ಮಳೆ ಹಿಡ್ಕೊಂಡ್ರೆ ತೇವ ಪಡ್ಕೊಳ್ತದೆ. ಈ ಬಿರುಗಾಳಿ ಮಳೆಗಳಿಗೆಲ್ಲ ತೇವ ಪಡ್ಕೊಳ್ಳಲ್ಲ ಅದು. ಸೊ ಹಂಗಾಗಿ ಏನಾಗ್ತದೆ ಅಂದ್ರೆ ನಿಮ್ಗೆ ಇಳುವರಿ ಹೊರತಾಗ್ತದೆ. ಡ್ರಿನ್ಚಿಂಗ್ ಮಾಡಿ ಮಳೆ ಬೀಳಲ್ಲಿವರೆಗೆ ಚೆನ್ನಾಗಿ ನೆಲ ಒದ್ದೆ ಆಗದ ನಿಮ್ಗೆ ಅದು ಒಳ್ಳೇದು. ಮಾಹಿತಿ ಸಿಕ್ತಂತ ಥ್ಯಾಂಕ್ ಯು ವೆರಿ ಮಚ್.